ಸದ್ಭಿಃ ಸಂಗಃ ನ ಜೀರ್ಯತೆ ಅಂತ ಮಹಾಭಾರತದ ಯಕ್ಷ ಪ್ರಶ್ನದಲ್ಲಿ ಒಂದು ಪ್ರಯೋಗ. ಸಜ್ಜನರ ಜೊತೆ ಮಾಡಿಕೊಂಡ ಒಂದು ಸಹವಾಸ ಅದೆಂದೂ ಕೂಡ ಕ್ಷೀಣವಾಗುವುದಿಲ್ಲ, ಬೇಗ ಕ್ಷೀಣ ಆಗುವುದಿಲ್ಲ ಅಂತ ಅದರ ತಾತ್ಪರ್ಯ. ಈ ಜೀರ್ಯತೆ ಅಂತ ಅನ್ನೋದು ಧಾತು ಯಾವುದು, ಮತ್ತು ಇದು ಕರ್ತವ್ಯ ಪ್ರಯೋಗವೇ ಕರ್ಮಣಿ ಪ್ರಯೋಗವೇ ಅಂತ ಒಂದು ಜಿಜ್ಞಾಸೆ. ಈ ಜೃ ಅನ್ನೋ ಧಾತು, ಇದು ಜೃ ವಯೋಹಾನು ಅನ್ನೋ ಧಾತು ಎರಡು ಭಾಗದಲ್ಲಿ ಕಾಣಿಸ್ತದೆ. ಒಂದು ಕ್ರಿಯಾದಿ ಗಣದಲ್ಲಿರುವಂಥದ್ದು, ಅದು ಜೃಣಾತಿ ಅಂತ ಅದರ ಲಟ್ಲಕಾರ ಆಗ್ತದೆ. ಪ್ರಾಯ ಅದರ ಕರ್ಮಣಿ ಪ್ರಯೋಗವು ಕೂಡ ಜೀರ್ಯತೆ ಅಂತ ಹಾಗೆ ಆಗ್ತದೆ. ಮತ್ತೊಂದು ದಿವಾದಿ ಗಣದಲ್ಲಿರುವಂಥದ್ದು ಜೀರ್ಯತಿ ಅಂತ ಅದರ ಲಟ್ಲಕಾರ, ಅದು ಕೂಡ ಕರ್ಮಣಿ ಪ್ರಯೋಗದಲ್ಲಿ ಜೀರ್ಯತೆ ಅಂತ ಆಗ್ತದೆ. ಹಾಗಾಗಿ ಸದ್ಭಿ ಸಂಗೋನ ಜೀರ್ಯತೆ ಅಂತ ಪ್ರಯೋಗ ಬಂದಾಗ ಇದು ಕರ್ಮಣಿ ಪ್ರಯೋಗ ಅಂತ ಒಂದು ಅನಿಸುವ ಸಾಧ್ಯತೆ ಇದೆ. ಅದು ಕರ್ಮಣಿ ಪ್ರಯೋಗ ಅಂತ ನಾವು ಇಟ್ಕೊಳ್ಳೋದಾದ್ರೆ ಅಲ್ಲಿ ಕರ್ತೃಪದ ಯಾವುದು, ಕರ್ಮಪದ ಯಾವುದು ಅಂತ ಹೀಗೆಲ್ಲ ವಿವರಿಸಬೇಕಾಗ್ತದೆ. ಸಂಘ ಅಂತ ಅನ್ನೋದಿದೆ, ಅದೇ ಕರ್ಮ ಆಗಬಹುದು. ಇನ್ನ ಕರ್ತೃ ಯಾವುದು, ಸದ್ಭಿ ಸಜ್ಜನರು ಅಂತ ಅನ್ನೋದನ್ನೇ ಕರ್ತೃ ಅಂತ ಇಟ್ಕೋಬೇಕಾ? ಹಾಗಾದ್ರೆ ಸದ್ಭಿ ಸಜ್ಜನರಿಂದ, ಸಂಘ ಸಂಘವು ನ ಜೀರ್ಯತೆ ಬಿಡಲ್ಪಡುವುದಿಲ್ಲ, ಕ್ಷೀಣಿಸಲ್ಪಡುವುದಿಲ್ಲ ಅಂತ ಹೀಗೇನಾದ್ರು ಅರ್ಥ ಮಾಡಬೇಕಾಗ್ತದೆ. ಅದರದ್ದು ಕರ್ತರಿ ಪ್ರಯೋಗ ನಾವು ಗಮನಿಸಿದರೆ ಸಂತಹ ಸಂಗಂ ನ ಜೀರ್ಯಂತಿ ಅಥವಾ ಜೃಣಂತಿ, ಅವೆರಡು ಧಾತುಗಳಲ್ಲಿ ಜೃಣಾತಿ ಜೃಣೀತಃ ಜೃಣಂತಿ ಅಂತ ಆಗ್ತದೆ ಪ್ರಾಯ. ಹಾಗಾಗಿ ಸಂತಹ ಸಂಗಂ ಜೃಣಂತಿ ಅಥವಾ ಸಂತಹ ಸಂಗಂ ಜೀರ್ಯಂತಿ ಅಂತ ಹೀಗೆ ಹೇಳಬೇಕಾಗ್ತದೆ. ಆ ಜೀರ್ಯಂತಿ ಅನ್ನೋ ಜೃ ವಯೋಹಾನು ಧಾತುವಿಗೆ ಕ್ಷೀಣಿಸುವಂತ ಅರ್ಥ ಇದೆ, ಆದರೆ ಪರಿತ್ಯಜಿಸುವಂತ ಅಲ್ಲಿ ಅರ್ಥ ಏನು ಕಾಣಿಸೋದಿಲ್ಲ. ಅದನ್ನ ಏನಾದರೂ ಮಾಡಿ ಹೊಂದಿಸಿ ಹೇಳುವುದು ಕಷ್ಟ ಏನಲ್ಲ. ಜನಾತಿ ಅಥವಾ ಜೀರ್ಯತಿ ಅನ್ನೋದಕ್ಕೇನೆ ಪರಿತ್ಯಜಿಸು ಅನ್ನೋ ಅರ್ಥವನ್ನು ಹೇಳಲಿಕ್ಕೆ ಅಸಾಧ್ಯ ಅನ್ನೋ ಸ್ಥಿತಿ ಏನಿಲ್ಲ. ಅಂಥ ವಿಚಿತ್ರವಾದ ಪ್ರಯೋಗಗಳೆಲ್ಲ ಕಾಣಿಸ್ತವೆ. ಒಂದು ಧಾತುವನ್ನು ಅನೇಕ ಅರ್ಥಗಳಲ್ಲಿ ಪ್ರಯೋಗ ಮಾಡುವುದು. ಆದರೆ ಇದಕ್ಕೆ ತುಂಬಾ ಸರಳವಾದಂತಹ ಉಪಾಯ ಏನು ಅಂದ್ರೆ, ಈ ಜೀರ್ಯತಿ ಅಂತ ಏನೋ ಧಾತು ಇದೆಯಲ್ಲ, ದಿವಾದಿ ಗಣದಲ್ಲಿರುವಂತಹ ಜೀರ್ಯತಿ ಅನ್ನೋ ಧಾತು, ಇದನ್ನೇ ಪರಸ್ಮೈ ಪದದಲ್ಲಿ ಇವತ್ತು ಪಾಣಿನಿ ಉಲ್ಲೇಖಿಸಿದ್ದಾನೆ. ಹೀಗೆ ಪರಸ್ಮೈ ಪದದಲ್ಲಿರುವಂತಹ ಈ ಧಾತುವನ್ನ ಪ್ರಾಚೀನ ಕಾಲದಲ್ಲಿ ಎಲ್ಲಾ ಧಾತುಗಳು ಕೂಡ ಆತ್ಮನೇಯ ಪದದಲ್ಲಿದ್ದವು, ಎಲ್ಲಾ ಧಾತುಗಳು ಕೂಡ ಉಭಯ ಪದದಲ್ಲೂ ಇದ್ದವು. ಪರಸ್ಮೈ ಪದ ಮತ್ತು ಆತ್ಮನೇಯ ಪದ ಅನ್ನೋ ವಿಭಾಗ ಪಾಣಿನಿಯ ಕಾಲದಲ್ಲಿ ಅಥವಾ ಸ್ವಲ್ಪ ಹಿಂದೂ ಮುಂದೆ ಪ್ರಾರಂಭ ಕಂಡಿರಬಹುದು ಅನ್ನೋದು ನಾವು ಗಮನದಲ್ಲಿ ಇಟ್ಕೊಂಡ್ರೆ, ಜೀರ್ಯತಿ ಅಂತ ಏನೋ ಪರಸ್ಮೈ ಪದ ಇದೆ, ಅದಕ್ಕೆ ಕ್ಷೀಣಿಸು ಅಂತ ಅರ್ಥ. ಅದನ್ನೇ ನಾವು ಆತ್ಮನೇಯ ಪದದಲ್ಲೇ ವ್ಯಾಸರು ಅದನ್ನು ಪ್ರಯೋಗ ಮಾಡಿದ್ದಾರೆ ಅಂತ ನೋಡಿದ್ರೆ ಜೀರ್ಯತೆ ಅಂತ ಆಗ್ತದೆ. ಹಾಗಾಗಿ ಸದ್ಭಿ ಸಂಘ ನ ಜೀರ್ಯತೆ ಅಂದ್ರೆ ಸಂಘವೇ ಅಲ್ಲಿ ಕರ್ತೃ ಆ ವಾಕ್ಯದಲ್ಲಿ. ಸದ್ಭಿ ಅನ್ನೋದು ಅದು ತೃತೀಯ ವಿಭಕ್ತಿ, ಕರ್ತೃ ಅಲ್ಲ ಅದು. ಸದ್ಭಿ ಸಹ ಸಜ್ಜನರ ಸಂಗಡ ಅಂತ ಅರ್ಥ ಅದಕ್ಕೆ. ರಾಮನು ಲಕ್ಷ್ಮಣನ ಜೊತೆಗೆ ಕಾಡಿಗೆ ಹೋಗುತ್ತಾನೆ ಅನ್ನುವಲ್ಲಿ ಲಕ್ಷ್ಮಣೇನ ಸಹ ಅಂತ ಹೇಗಿದೆಯೋ ಹಾಗೆ ಸದ್ಭಿ ಸಹ ಅಂತ ಆ ಮಾತದು. ಸಂಘ ಅಂತಂದ್ರೆ ಅದೇ ಕರ್ತೃ, ಅದು ನ ಜೀರ್ಯತೆ ಕ್ಷೀಣಿಸುವುದಿಲ್ಲ ಅಂತ ಈಗ ಅರ್ಥ ಮಾಡೋದು ಹೆಚ್ಚು ಉಚಿತವಾಗಿ ಕಾಣಿಸ್ತದೆ. ಅನೇಕ ಕಡೆ ವ್ಯಾಸರು ಮೊದಲಾದವರು, ವ್ಯಾಸ, ವಾಲ್ಮೀಕಿ ಮತ್ತೆ ಆಚಾರ್ಯ ಮಧ್ವರು ಎಲ್ಲರೂ ಇಂಥ ಅಪಾಣನೀಯ ಪ್ರಯೋಗಗಳು ಮಾಡೋದು ನಮ್ಗೆ ಗೊತ್ತಿದ್ದೇ ಇದೆ. ಹಿಂದೆ ಇದೇ ಅಂಕಣದಲ್ಲಿ ಅನೇಕ ಬಾರಿ ಅದನ್ನು ಹೇಳಿದ್ದೆ, ನಾನು ಹೊಸದೇನಲ್ಲ. ಆದರೆ ಈಗ ಒಂದು ಹೊಸದಾಗಿ ಅದನ್ನು ಅವಲೋಕನ ಮಾಡ್ತಾ ಇದ್ದಾಗ ಒಂದು ಜಿಜ್ಞಾಸೆ ಬಂತು, ಇದನ್ನು ಕರ್ಮಣಿ ಪ್ರಯೋಗ ಅಂತ ಹೇಳಬೇಕಾದ ಕಾರಣ ಏನಿಲ್ಲ ಅನ್ನೋದಕ್ಕಾಗಿ ಈ ಅಭಿಪ್ರಾಯವನ್ನು ಹೇಳಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು.